ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಆಲ್ರೆಡಿ ಹೇಳಿದ್ನಲ್ಲ, ನೈಟು ಇಲ್ಲೇ ಸ್ಟೇ ಆಗಿದ್ವಿ ಆಶನ್ ಮದುವೆನಲ್ಲಿ. ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಬೇಗನೆ ರೆಡಿ ಆದ್ವಿ. ಬೆಳಗ್ಗೆ ಬೇಗ ರೆಡಿಯಾಗಿ ನಾವಿವಾಗ ಹುಡುಗನ ಕಡೆಯವರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನೋಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ವಿ. ಚಟ್ನಿ ಅಂತೂ ಸೂಪರ್ ಆಗಿದೆ ಮಾತ್ರ, ತುಂಬ ಚೆನ್ನಾಗಿದೆ ಮಾತ್ರ. ಇಡ್ಲಿ ಕಾಂಬಿನೇಷನ್ಗೆ ಚಟ್ನಿ. ತಿಂಡಿ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಆಶನ್ನ ಕೂಡ ರೆಡಿ ಮಾಡಿದರು. ಇವಾಗ ಹಾಗೆ ಮಾತಾಡಿಸ್ತಾ ಇದ್ವಿ ಆಶನ್ಗೆ. ನಾವು ತಗೊಳ್ಳೋಣ ಇವು ಅಲ್ಲ ಬಾಗ್ಲ. ನಾವು ಆಶನ್ ಜೊತೆ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಷ್ಟರೊಳಗಡೆ ಅವ್ರ ಸೋದ್ರ ಮಾವ ಕರಿತಾಯಿದ್ರು ಕರ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಅವ್ರ ಅಮ್ಮ ಕೂಡ ಮಾತಾಡಿಸ್ತಾ ಇದ್ದಾರೆ ಅವಳಿಗೆ. ಇದೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ. ನಾವು ನೈಟೆಲ್ಲ ಓಡಾಡಿ ನಿದ್ದೆನೇ ಬರಲಿಲ್ಲ. ತುಂಬ ವರ್ಷಗಳಾದ್ಮೇಲೆ ಸಿಕ್ಕಿರೋದ್ರಿಂದ ತುಂಬ ಮಾತಾಡ್ಕೊಂಡಂಗೆ ಟೈಮ್ ಕಳೆದ್ವಿ. ಹಾಗೆ ನಿದ್ದೆ ಕೂಡ ಮಾಡಿರಲಿಲ್ಲ. ಬಟ್ ಸ್ವಲ್ಪ ಬೆಳಗ್ಗೆ ಟಯರ್ಡ್ ಆಗಿದೆ. ಇವಾಗ ಅಂತರ್ಪಟ ಹೇಳಿದು. ಇವಾಗ ಹುಡುಗ ಎಲ್ಲ ಶಾಸ್ತ್ರ ಮಾಡ್ತಿದ್ದಾರೆ. ಹಾಗೆ ನಾವು ಇವಾಗ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡಿದ್ವಿ. ನಾಲ್ಕನ್ನು ಇಬ್ಬರು ಸ್ಟೇ ಆಗಿದ್ವಿ. ಮದುವೆ ನಡೀತಾ ಇದ್ದರೆ ಅಲ್ಲಿ ಆ ಕಡೆ, ನಾವು ಈ ಕಡೆ ಅಂತೂ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಎಷ್ಟು ವರ್ಷಗಳಾಗಿತ್ತು ಸಿಕ್ಕಿ. ಮೋಸ್ಟ್ಲಿ ನನ್ನ ಮದುವೆಯಲ್ಲಿ ಲಾಸ್ಟ್ ಅನಿಸುತ್ತೆ. ಅದಾದರೆ ಚಿಕ್ಕ ಪುಟ್ಟ ಫಂಕ್ಷನ್ ಸಿಗ್ತಾಯಿದ್ವಿ, ಆದರೆ ಕುತ್ಕೊಂಡು ಮಾತಾಡೋಷ್ಟು ಯಾವಾಗಲೂ ಸಿಗ್ತಾಯಿಲ್ಲ. ಆದರೂ ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ತುಂಬ ಮೆಮೊರೀಸ್ ಇರುತ್ತಲ್ವ. ಹಾಗೆ ಹಳೆದನ್ನೆಲ್ಲ ಮಾತಾಡಿಕೊಂಡು ಎಲ್ಲರೂ ಖುಷಿಯಾಗಿ ಟೈಮ್ನ ಕಳೀತಾಯಿದ್ವಿ. ಹಾಗೆ ಹೊರಗಡೆ ಕೂಡ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತೆಲ್ಲ ಬಂದ್ವಿ. ನಮಗೆ ನಾವೇ ರೇಗಿಸ್ಕೊಳ್ತಾ ಇದ್ವಿ. 90s ಕಿಡ್ ಆಲ್ರೆಡಿ ಎಲ್ಲರೂ ಮದುವೆ ಆಗಿ ಫುಲ್ ಆಂಟೀಸ್ ಆಗಿಬಿಟ್ಟಿದ್ದೀವಿ ಅಂತ ಹೇಳಿ. ಎಲ್ಲ ಒಂಥರ ಫನ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಪ್ರತಿಯೊಂದು ಸ್ಟೇಜ್ ಕೂಡ ಚೆಂದ ಅಲ್ಲ. ಈ ಒಂದು ಟೈಮ್ಗೋಸ್ಕರ ಎಲ್ಲ ಪೇರೆಂಟ್ಸು ಕಾಯ್ತಾ ಇರ್ತಾರಲ್ಲ, ಅವ್ರವ್ರ ಮಕ್ಕಳು ಮದುವೆ ನೋಡೋದಕ್ಕೆ ಅಂತ ಹೇಳಿ. ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ. ಹಾಗೆ ನಮ್ಮ ಮೆಮೊರೀಸ್ ಎಲ್ಲ ಹಂಗೆ ನೋಡಿದ ತಕ್ಷಣ ಯಾರಾದರೂ ಮದುವೆ ಆಗ್ತಾಯಿದ್ರೆ ನಮ್ಮ ಲೈಫ್ ಕೂಡ ಹಂಗೆ ಒಂದು ಮುಂದೆ ಕಣ್ಣು ಮುಂದೆ ಬಂದು ಪಾಸ್ ಆದಂಗೆ ಆಗುತ್ತಲ್ಲ. ಫೈನಲಿ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಇದು ಕೊನೆ ಮದುವೆ, ಅಂದರೆ ಇವಳದೇ ಲಾಸ್ಟ್ ಮದುವೆ. ಇನ್ನೆಲ್ಲಾರ್ದು ಮದುವೆ ಆಗಿದೆ ಗರ್ಲ್ಸಲ್ಲಿ. ಇವಾಗ ಹೊರಗಡೆ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಅಂತೇಳಿ ಕರ್ಕೊಂಡು ಬಂದರು. ಹಾಗೆ ನಾವು ನೋಡ್ತಾ ಇದ್ವಿ ಜೊತೆಯಲ್ಲಿ ಫ್ರೆಂಡ್ಸ್ ಎಲ್ಲ ರೇಗಿಸ್ಕೊಂಡು. ಇವಾಗ ಗಿಫ್ಟ್ ತೊಗೊಳೋದಕ್ಕೆ ಅಂತ ಬಂದಿದ್ವಿ. ಗಿಫ್ಟೆಲ್ಲ ತೊಗೊಂಡಾಯಿತು. ಹಾಗೆ ಪ್ಯಾಕ್ ಮಾಡಿಸೋಣ ಅಂತ ಹೇಳಿ ಹೋಗಿದ್ದಾರೆ ಫ್ರೆಂಡ್ಸು. ಹಾಗೆ ನಾವಿಲ್ಲ ಹರಟೆ ಹೊಡಿತಾ ಇದ್ವಿ. ಹಾಗೆ ಗಿಫ್ಟೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದಾದಮೇಲೆ ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ. ಎಲ್ಲರೂ ಜೊತೆಯಲ್ಲೇ ಫ್ರೆಂಡ್ಸ್ ಕೂತ್ಕೊಂಡು ಊಟ ಮಾಡೋಣ, ಆಮೇಲೆ ನಿಧಾನಕ್ಕೆ ರಿಸೆಪ್ಷನ್ ಮುಗಿಸ್ಕೋಬೋದು ಅಂತ ಹೇಳಿ ಊಟ ಎಲ್ಲ ಆಗಿ ಇವಾಗ ರಿಸೆಪ್ಷನ್ ಕಡೆ ಬಂದಿದ್ದೀವಿ. ಕೇಕೆಲ್ಲ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಫ್ರೆಂಡ್ಸ್ ಹೋಗಿದ್ದಾರೆ. ಹಾಗೆ ನಾವಿಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಇದನ್ನು ವೀಡಿಯೋ ಮಾಡೋದಕ್ಕೆ ಹೇಳಿದೆ, ಬಟ್ ವೀಡಿಯೋ ಮಾಡೋದಕ್ಕೆ ಅಂತ ಇಸ್ಕೊಂಡವರು ಇದು ಜಸ್ಟ್ ಆಗಿ ಫೋಟೋಸ್ನ ತೆಗೆದಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಾಗೆ ಇಷ್ಟು ಜನ ಸ್ಕೂಲ್ ಫ್ರೆಂಡ್ಸು ಮೀಟ್ ಮಾಡಿದ್ವಿ. ಎಲ್ಲರೂ ಮದುವೆ ಹೋಗಿದ್ವಿ. ಕೆಲವೊಂದು ಜನ ಬಂದಿದ್ದರು, ಅವರೆಲ್ಲ ಮಧ್ಯದಲ್ಲಿ ಹೋಗಿದ್ದಾರೆ. ಬಟ್ ನಾವು ಮದುವೆ ಮುಗಿಯೋವರೆಗೂ ಅಲ್ಲೇ ಇದ್ವಲ್ಲ, ಹಾಗಾಗಿ ಲಾಸ್ಟ್ವರೆಗೂ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಒಟ್ಟಿಗೆ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊಂಡ್ವಿ. ಇವಾಗ ಬೆಂಗಳೂರಿಗೆ ಹೊರಡಬೇಕು. ಬಂದೆ ಬಸ್ ಸ್ಟಾಪಿಗೆ. ಎಷ್ಟೊಂದು ರಶ್ ಆಗಿತ್ತು ಅಂತ ಹೇಳಿದ್ರೆ, ಅಯ್ಯೋ ಸಂಜೆವರೆಗೂ ಯಾಕಪ್ಪ ಹೊಡ್ಕೊಂಡೆ ಅನ್ನೋಷ್ಟು ಇದಾಗಿತ್ತು.
ಅಯ್ಯೋ ಸಂಡೇಸ್ ಅಂತೂ ಬಸ್ಸಲ್ಲಂತೂ ಬರೋಕ್ಕಾಗಲ್ಲ ಬೆಂಗಳೂರಿಗೆ, ತುಂಬ ರಶ್ ಆಗಿರುತ್ತೆ ಈ ನಡುವೆ ಅಂತೂ. ಫ್ರೀ ಬಸ್ ಬಿಟ್ಟ ಮೇಲಂತೂ ಗಮನ ಅಕ್ಕನ ಮನೇಲಿ ಬಿಟ್ಟೋಗಿದ್ದೆ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಬಂದ್ವಿ. ಐ ಹೋಪ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.